ನಮಸ್ಕಾರ. ಇವತ್ತಿನ ಈ ಎಕ್ಸ್ಪ್ಲೇನರ್ಗೆ ಸ್ವಾಗತ. ರಾವಲ್ಪಿಂಡಿ ಎಸ್ಕೇಪ್ ಹೆಸರೇ ಒಂದು ರೋಮಾಂಚನ ತರತೆ ಅಲ್ವಾ? ಇದು 1972ರ ಯುದ್ಧ ಕೈದಿಗಳ ಕ್ಯಾಂಪ್ನಿಂದ ನಡೆದ ಒಂದು ಅಚ್ಚರಿಯ ನೈಜ ತಪ್ಪಿಸಿಕೊಳ್ಳುವಿಕೆಯ ಕಥೆ. ಬನ್ನಿ, ಇತಿಹಾಸದ ಪುಟಗಳಲ್ಲಿ ಅಡಗಿರುವ ಈ ಅದ್ಭುತ ಸಾಹಸದ ಒಳಹೊಕ್ಕು ನೋಡೋಣ. ಒಮ್ಮೆ ಕಲ್ಪನೆ ಮಾಡ್ಕೊಳ್ಳಿ. ಆಗಸ್ಟ್ 13, 1977 ಕತ್ತಲು ಆವರಿಸಿದ ಭಾರೀ ಬಿರುಗಾಳಿಯ ರಾತ್ರಿ. 3 ಜನ ಯೋಧರು ಅತ್ಯಂತ ಬಿಗಿ ಭದ್ರತೆ ಇರುವ 18 ಇಂಚು ದಪ್ಪದ ಕಲ್ಲಿನ ಗೋಡೆಯ ಮುಂದೆ ನಿಂತಿದ್ದಾರೆ. ಇಂಥದ್ದೊಂದು ಅಸಾಧ್ಯವೆನಿಸುವ ಪರಿಸ್ಥಿತಿಯಿಂದ, ತಪ್ಪಿಸಿಕೊಳ್ಳಲಾಗದ ಕ್ಯಾಂಪ್ನಿಂದ ಅವರು ಹೇಗೆ ಹೊರಬರ್ತಾರೆ? ಅಸಲಿಗೆ ಈ ಪರಿಸ್ಥಿತಿ ಹೇಗೆ ನಿರ್ಮಾಣವಾಯಿತು? ಈ ರೋಚಕ ಕಥೆ ಶುರುವಾಗೋದು ಸ್ವಲ್ಪ ಹಿಂದಿನಿಂದ. ಕಥೆಯ ಆರಂಭ ಡಿಸೆಂಬರ್ 10, 1971. ಭಾರತ-ಪಾಕಿಸ್ತಾನ ಯುದ್ಧದ ಉತ್ತುಂಗದ ಸಮಯವದು. ಭಾರತೀಯ ವಾಯುಪಡೆಯ ಪೈಲಟ್ ದಿಲೀಪ್ ಪಾರುಲ್ಕರ್ ಅವರು ತಮ್ಮ ಸುಖೋಯ್ ಫೈಟರ್ ಜೆಟ್ನಲ್ಲಿ ಒಂದು ಪ್ರಮುಖ ಕಾರ್ಯಾಚರಣೆಗೆ ಹೊರಟಿದ್ರು. ಅವರ ಗುರಿಯಿದ್ದದ್ದು ನೇರವಾಗಿ ಶತ್ರುಗಳ ಪಾಳಯದಲ್ಲಿ. ಆದರೆ ದುರದೃಷ್ಟವಶಾತ್ ಅವರ ಜೆಟ್ ವಿಮಾನ ಭಾರೀ ಆಂಟಿ ಏರ್ಕ್ರಾಫ್ಟ್ ಗುಂಡಿನ ದಾಳಿಗೆ ತುತ್ತಾಗುತ್ತೆ. ವಿಮಾನ ತೀವ್ರವಾಗಿ ಹಾನಿಗೊಳಗಾದಾಗ ಪಾರುಲ್ಕರ್ ಅವರಿಗೆ ಬೇರೆ ದಾರಿಯೇ ಇರಲಿಲ್ಲ. ತುರ್ತಾಗಿ ಪ್ಯಾರಾಶೂಟ್ ಮೂಲಕ ವಿಮಾನದಿಂದ ಜಿಗಿಬೇಕಾಯಿತು. ಅಂದರೆ ಅವರು ಲ್ಯಾಂಡ್ ಆಗಿದ್ದು ನೇರವಾಗಿ ಶತ್ರುಗಳ ನೆಲದ ಮೇಲೆ. ಆ ಜಾಗ ಯಾವುದು ಗೊತ್ತಾ? ಪಾಕಿಸ್ತಾನದ ಜಾಫರ್ವಾಲ್ ಬಳಿ ಇದ್ದ ಒಂದು ಪ್ರಮುಖ ಮಿಲಿಟರಿ ವಾಚ್ ಟವರ್. ಇಲ್ಲಿಂದ ಪಾಕಿಸ್ತಾನಿ ಸೇನೆ ಭಾರತೀಯ ಪಡೆಗಳ ಚಲನವಲನಗ ಮೇಲೆ ಕಣ್ಣಿಟ್ಟಿತ್ತು. ಪಾರುಲ್ಕರ್ ಅವರು ಪ್ಯಾರಾಶೂಟ್ ಮೂಲಕ ಕೆಳಗೆ ಇಳಿಯುವಷ್ಟರಲ್ಲಿ ಗಾಯಗೊಂಡಿದ್ರು. ಕೆಳಗೆ ಇಳಿಯುತ್ತಿದ್ದಂತೆ ಕೋಪಗೊಂಡಿದ್ದ ಸ್ಥಳೀಯ ಜನರ ದೊಡ್ಡ ಗುಂಪೊಂದು ಅವರ ಮೇಲೆ ದಾಳಿಗೆ ಮುಂದಾಗಿತ್ತು. ಆದರೆ ಸರಿಯಾದ ಸಮಯಕ್ಕೆ ಅಲ್ಲಿಗೆ ಬಂದ ಪಾಕಿಸ್ತಾನಿ ಸೈನಿಕರು ಆ ಗುಂಪಿನಿಂದ ಪಾರುಲ್ಕರ್ ಅವರನ್ನು ರಕ್ಷಿಸಿ ಬಂಧಿಸಿದರು. ಅಲ್ಲಿಂದ ಶುರುವಾಯಿತು ನೋಡಿ ಅಸಲಿ ಕಥೆ. ಬಂಧನದ ನಂತರ ತೀವ್ರ ವಿಚಾರಣೆ ಶುರುವಾಯಿತು. ಪಾಕಿಸ್ತಾನಿ ಅಧಿಕಾರಿಯಿಂದ ಪಾರುಲ್ಕರ್ ಅವರಿಗೆ ಒಂದು ಕಟ್ಟುನಿಟ್ಟಿನ ಆದೇಶ ಸಿಕ್ಕಿತ್ತು: ಆದಂಪುರ್ ಏರ್ಬೇಸ್ನ ನಕ್ಷೆಯನ್ನು ಬಿಡಿಸಿ ಅಂತ. ಆದಂಪುರ್ ಆಗ ಭಾರತದ ಪ್ರಮುಖ ವಾಯುನೆಲೆಯಾಗಿತ್ತು. ಆದರೆ ಪಾರುಲ್ಕರ್ ಅವರು ಇಲ್ಲೊಂದು ಅದ್ಭುತವಾದ ತಂತ್ರ ಬಳಸಿದ್ರು. ಸ್ವಲ್ಪನೂ ಹೆದರದೆ ಆದಂಪುರ್ ಬದಲಿಗೆ ಮುಂಬೈ ವಿಮಾನ ನಿಲ್ದಾಣದ ನಕ್ಷೆಯನ್ನು ಬಿಡಿಸ್ಕೊಟ್ರು. ಹೌದು, ಈ ಮೋಸ ಅಧಿಕಾರಿಗಳಿಗೆ ಗೊತ್ತಾದಾಗ ಸಿಟ್ಟಿನಿಂದ ಪಾರುಲ್ಕರ್ ಅವರಿಗೆ ಇಡೀ ರಾತ್ರಿ ಒಂದು ಕತ್ತಲೆ ಕೋಣೆಯಲ್ಲಿ ನಿಂತುಕೊಂಡೇ ಇರುವಂತೆ ಕಠಿಣ ಶಿಕ್ಷೆ ನೀಡಿದರು. ಕೆಲವು ದಿನಗಳ ನಂತರ ಪಾರುಲ್ಕರ್ ಅವರನ್ನ ರಾವಲ್ಪಿಂಡಿಯ ಯುದ್ಧ ಕೈದಿಗಳ ಕ್ಯಾಂಪ್ಗೆ, ಅಂದರೆ POW ಕ್ಯಾಂಪ್ಗೆ ಸ್ಥಳಾಂತರಿಸಲಾಯಿತು. ಈ ಕ್ಯಾಂಪ್ನಲ್ಲಿ ಆಗ ಭಾರತೀಯ ವಾಯುಪಡೆಯ ಒಟ್ಟು 12 ಪೈಲಟ್ಗಳಿದ್ರು. ಈ ಕ್ಯಾಂಪ್ನ ಉಸ್ತುವಾರಿ ನೋಡಿಕೊಳ್ತಿದ್ದವರು ಉಸ್ಮಾನ್ ಹಮೀದ್ ಎಂಬ ಅಧಿಕಾರಿ. ಅವರು ಬಹಳ ಕಟ್ಟುನಿಟ್ಟಾಗಿದ್ದರು. ಕೈದಿಗಳ ಜೊತೆ ಅತ್ಯಂತ ಗೌರವದಿಂದ ವರ್ತಿಸ್ತಿದ್ರು. ಇಲ್ಲಿ ನೀವು ಗಮನಿಸಬೇಕಾದ ಒಂದು ಪ್ರಮುಖ ವಿಷಯ ಇದೆ. ಇದೇ ಉಸ್ಮಾನ್ ಹಮೀದ್ ಅವರು ಪೈಲಟ್ಗಳಿಗೆ ಒಂದು ಕ್ಯಾಸೆಟ್ ಪ್ಲೇಯರ್ ಮತ್ತು ಒಂದು ಆಟ್ಲಸ್, ಅಂದರೆ ಭೂಪಟಗಳ ಪುಸ್ತಕವನ್ನು ಉಡುಗೊರೆಯಾಗಿ ನೀಡಿದರು. ಇದು ಮುಂದೆ ಕಥೆಯಲ್ಲಿ ಎಷ್ಟು ದೊಡ್ಡ ಪಾತ್ರ ವಹಿಸುತ್ತೆ ಅಂತ ನೀವೇ ನೋಡ್ತೀರಾ. ನೋಡಿ, ಡಿಸೆಂಬರ್ 1971ರಲ್ಲಿ ಯುದ್ಧವೇನೋ ಮುಗಿಯಿತು. ಆದರೆ ಈ ಪೈಲಟ್ಗಳಿಗೆ ಬಿಡುಗಡೆಯಾಗುವ ಯಾವುದೇ ಲಕ್ಷಣಗಳಿರಲಿಲ್ಲ. ರಾಜತಾಂತ್ರಿಕ ಮಾತುಕತೆಗಳ ಮೂಲಕ ಕೈದಿಗಳ ವಿನಿಮಯ ನಡೆಯಲು ವರ್ಷಗಳೇ ಬೇಕಾಗಬಹುದು ಅನ್ನೋ ಕಟು ಸತ್ಯ ಪಾರುಲ್ಕರ್ ಅವರಿಗೆ ಅರಿವಾಯಿತು. ಹಾಗಾಗಿ ಸುಮ್ಮನೆ ಕಾಯುವ ಬದಲು 1970ರ ಆರಂಭದಲ್ಲಿ ಈ ಬಿಗಿ ಭದ್ರತೆಯ ಕ್ಯಾಂಪ್ನಿಂದ ತಪ್ಪಿಸಿಕೊಳ್ಳುವ ಒಂದು ರೋಮಾಂಚಕ ಯೋಜನೆ ರೂಪುಗೊಳ್ಳಲು ಪ್ರಾರಂಭ ಆಯಿತು. ಅಸಾಧ್ಯವಾದದ್ದನ್ನು ಸಾಧಿಸುವುದು ಹೇಗೆ? ನೇರವಾಗಿ ಭಾರತ-ಪಾಕಿಸ್ತಾನ್ ಗಡಿಗೆ ಹೋಗುವುದು ಆತ್ಮಹತ್ಯೆಗೆ ಸಮಾನವಾಗಿತ್ತು. ಯಾಕಂದ್ರೆ ಅಲ್ಲಿ ಸೇನಾ ಭದ್ರತೆ ವಿಪರೀತವಾಗಿತ್ತು. ಆದ್ದರಿಂದ ಅವರು ಅಫ್ಘಾನಿಸ್ತಾನದ ಗಡಿಯತ್ತ ಸಾಗಲು ನಿರ್ಧರಿಸಿದ್ರು. ಈ ಕಾರ್ಯಾಚರಣೆಗಾಗಿ ಪಾರುಲ್ಕರ್ ಅವರು MS ಗ್ರೇವಾಲ್ ಮತ್ತು ಹರೀಶ್ ಸಿನ್ಹಾಜಿ ಎಂಬ 2 ಸಹ ಪೈಲಟ್ಗಳನ್ನು ಜೊತೆಯಾಗಿಸಿಕೊಂಡ್ರು. ಕ್ಯಾಂಪ್ನ ಹೊರಗೋಡೆಗೆ ಅತಿ ಸಮೀಪದಲ್ಲಿದ್ದ ಸೆಲ್ ನಂಬರ್ 4ಕ್ಕೆ ಅವರು ಬಹಳ ಬುದ್ಧಿವಂತಿಕೆಯಿಂದ ವರ್ಗಾವಣೆ ಪಡೆದರು. ಜೊತೆಗೆ ಕ್ಯಾಂಪ್ನೊಳಗಿನ ಚಲನವಲನಗಳನ್ನು ಮುಚ್ಚಿಡಲು ಮತ್ತೊಬ್ಬ ಪೈಲಟ್ ವಿದ್ಯಾಧರ್ ಶಂಕರ್ ಚಾಟಿಯವರ ಕವರ್ ಬೆಂಬಲವನ್ನು ಪಡೆದುಕೊಂಡ್ರು. ಇನ್ನು ಈ 18 ಇಂಚು ದಪ್ಪದ ಗಟ್ಟಿಮುಟ್ಟಾದ ಗೋಡೆಯನ್ನು ಒಡೆಯೋದು ಸುಲಭದ ಮಾತಾಗಿರಲಿಲ್ಲ. ಪ್ರತಿದಿನ ಮಧ್ಯರಾತ್ರಿ 12 ಗಂಟೆ ಆಗುತ್ತಿದ್ದಂತೆ ಅವರು ಸೆಲ್ನ ಬಲ್ಬ್ ಫ್ಯೂಸ್ ತೆಗೆದು ಕತ್ಲು ಮಾಡುತ್ತಿದ್ರು. ಕದ್ದುಕೊಂಡಿದ್ದ ಒಂದು ಸ್ಕ್ರೂ ಡ್ರೈವರ್ ಮತ್ತು ಕತ್ತರಿಯ ಸಹಾಯದಿಂದ ಮಂಚದ ಕೆಳಗೆ ಕುಳಿತು ಗೋಡೆಯನ್ನು ಅಗೆಯಲು ಶುರು ಮಾಡುತ್ತಿದ್ರು. ಅಗೆದು ಹೊರಬಂದ ಮಣ್ಣನ್ನು ಮಂಚದ ಕೆಳಗೆ ಬಚ್ಚಿಟ್ಟು ಬೆಳಗಾಗುವ ಮುನ್ನ ಇಟ್ಟಿಗೆಗಳನ್ನು ಯಾರಿಗೂ ಅನುಮಾನ ಬಾರದಂತೆ ಮತ್ತೆ ಮೊದಲಿದ್ದ ಹಾಗೆ ಜೋಡಿಸುತ್ತಿದ್ರು. ಕಲ್ಪನೆ ಮಾಡಿಕೊಳ್ಳಿ, ಕೇವಲ ಕೈ ಉಪಕರಣಗಳಿಂದ ಈ ಕೆಲಸ ಸತತವಾಗಿ ತಿಂಗಳುಗಳ ಕಾಲ ನಡೆಯಿತು. ಕ್ಯಾಂಪ್ನಿಂದ ಹೊರಬರುವುದು ಒಂದೆಡೆ ಆದರೆ ಹೊರಗೆ ಬದುಕುಳಿಯುವುದು ಕೂಡ ಅಷ್ಟೇ ಮುಖ್ಯವಾಗಿತ್ತು. ಅದಕ್ಕಾಗಿ ಅವ್ರು ಏನು ಮಾಡಿದ್ರು ಗೊತ್ತಾ? ಪ್ರತಿ ತಿಂಗಳು ಸಿಗುತ್ತಿದ್ದ ಕೇವಲ ₹57 ಭತ್ತೆಯನ್ನು ಕೂಡಿಟ್ಟು ಡ್ರೈ ಫ್ರೂಟ್ಸ್ ಮತ್ತು ಕಂಡೆನ್ಸ್ ಹಾಲನ್ನು ಸಂಗ್ರಹಿಸಿದ್ರು.
ಕ್ಯಾಂಪ್ನ ಟೇಲರ್ಗೆ ಹಣ ನೀಡಿ ಸ್ಥಳೀಯರಂತೆ ಕಾಣಲು ಪಟಾಣಿ ಸೂಟ್ಗಳನ್ನು ಹೊಲಿಸ್ಕೊಂಡ್ರು. ಇದೆಲ್ಲದಕ್ಕಿಂತ ಅದ್ಭುತವಾದ ಸ್ಕ್ರ್ಯಾಪಿ ಇಂಜಿನಿಯರಿಂಗ್ ಅಂದೇ ಉಸ್ಮಾನ್ ಹಮೀದ್ ನೀಡಿದ್ದ ಕ್ಯಾಸೆಟ್ ಪ್ಲೇಯರ್ನಲ್ಲಿದ್ದ ಮ್ಯಾಗ್ನೆಟ್ ಮತ್ತು ಒಂದು ಸಣ್ಣ ಬಟ್ಟೆ ಹೊಲಿಯುವ ಸೂಜಿಯನ್ನು ಬಳಸಿ ದಾರಿ ಹುಡುಕಲು ಒಂದು ಕಾಂಪಾಸ್ ಅನ್ನೇ ತಯಾರಿಸಿಬಿಟ್ರು. ಅದೆಂಥ ಬುದ್ಧಿವಂತಿಕೆ ಅಲ್ವಾ? ಓಕೆ, ಈಗ ನಾವು ಎಕ್ಸ್ಪ್ಲೇನರ್ನ ಆರಂಭದಲ್ಲಿ ನೋಡಿದ ಆ ಬಿರುಗಾಳಿಯ ರಾತ್ರಿಗೆ ಮರಳೋಣ. ಆಗಸ್ಟ್ 13, 1972. ಭಾರೀ ಮಳೆಯಿಂದಾಗಿ ಹೊರಗೆ ಯಾವ ಶಬ್ದವೂ ಕೇಳಿಸ್ತಿರ್ಲಿಲ್ಲ. ಪಾರುಲ್ಕರ್ ಮತ್ತು ಅವರ ತಂಡ ಕಷ್ಟಪಟ್ಟು ಗೋಡೆಯ ಕೊನೆಯ ಪದರವನ್ನು ಒಡೆದರು. ಆ ಸಣ್ಣ ರಂಧ್ರದ ಮೂಲಕ ಮೂವರು ಹೊರಬಂದರು. ಹೊರಗೆ ಒಬ್ಬ ಪಾಕಿಸ್ತಾನಿ ಗಾರ್ಡ್ ಮಲಗಿದ್ದನು. ಬಟ್ಟೆಗಳನ್ನು ಕಟ್ಟಿ ಒಂದು ಉದ್ದವಾದ ಹಗ್ಗ ಮಾಡಿ ಅದರ ಸಹಾಯದಿಂದ ಮುಳ್ಳುತಂತಿಯ ಗೋಡೆಯನ್ನು ಏರಿ ಮೂವರು ಯಶಸ್ವಿಯಾಗಿ ಆ ಕ್ಯಾಂಪ್ನಿಂದ ಹೊರಗೆ ಹಾರಿಯೇ ಬಿಟ್ರು. ಜೈಲಿಂದ ಹೊರಬಂದ ಮೇಲೆ ಅಸಲಿ ಸವಾಲು ಶುರುವಾಯಿತು. ಯಾರ ಕಣ್ಣಿಗೂ ಬೀಳಬಾರ್ದು, ಆದರೆ ಆದಷ್ಟು ಬೇಗ ಆ ಜಾಗದಿಂದ ದೂರ ಹೋಗಬೇಕು. ಅವರು ತಕ್ಷಣ ಪೇಶಾವರ್ಗೆ ಹೋಗುವ ರಾತ್ರಿ ಬಸ್ ಹತ್ತಿದ್ರು. ದಾರಿಯಲ್ಲಿ ಧಾರ್ಮಿಕ ತಪಾಸಣೆಯಿಂದ ಪಾರಾಗಲು ತಾವು ಕ್ರಿಶ್ಚಿಯನ್ನರು ಅಂತ ಹೇಳಿಕೊಂಡು ನಟಿಸಿದ್ರು. ನಂತರ ಅಲ್ಲಿಂದ ಮತ್ತೊಂದು ಲೋಕಲ್ ಬಸ್ ಹಿಡಿದು ಲ್ಯಾಂಡಿ ಕೋಟಲ್ ಎಂಬ ಸ್ಥಳವನ್ನು ತಲುಪಿದ್ರು. ಈ ಎಲ್ಲ ತಂತ್ರಗಳ ಮೂಲಕ ಅವರು ಆ ಬೆಳಗಿನ ಜಾವದ ಆರಂಭಿಕ ಗಂಟೆಗಳಲ್ಲಿ ಯಾವುದೇ ಅನುಮಾನಕ್ಕೆ ಎಡೆಮಾಡಿಕೊಡದೆ ಪಾರಾದರು. ಎಲ್ಲವೂ ಸರಿಯಾಗಿಯೇ ಹೋಗ್ತಿದೆ ಅಂದುಕೊಳ್ಳುವಾಗ ಇಲ್ಲೊಂದು ದೊಡ್ಡ ಎಡವಟ್ಟಾಗಿತ್ತು. ಅಫ್ಘಾನಿಸ್ತಾನದ ಗಡಿಯನ್ನು ತಲುಪಲು ಅವರು ಉಸ್ಮಾನ್ ಹಮೀದ್ ನೀಡಿದ್ದ ಆ ಹಳೆಯ ಅಟ್ಲಾಸ್ ಅನ್ನು ಸಂಪೂರ್ಣವಾಗಿ ನಂಬಿದ್ರು. ಆದರೆ ನಕ್ಷೆಯಲ್ಲಿರುವುದಕ್ಕೂ ಮತ್ತು ಆ ಕಠಿಣ ಗಡಿಭಾಗದ ನಿಜವಾದ ವಾಸ್ತವಕ್ಕೂ ಅಜಗಜಾಂತರ ವ್ಯತ್ಯಾಸವಿತ್ತು. ಹೌದು, ಅದೇ ಅವರ ಇಡೀ ಯೋಜನೆಯ ಅತಿದೊಡ್ಡ ದೋಷವಾಗಿತ್ತು. ಗಡಿ ತಲುಪಲು ಸುಲಭವಾಗುತ್ತದೆ ಅಂತ ಅವರು ನಕ್ಷೆಯಲ್ಲಿದ್ದ ಲ್ಯಾಂಡಿ ಖಾನಾ ರೈಲ್ವೆ ನಿಲ್ದಾಣಕ್ಕೆ ಹೋಗುವ ದಾರಿಯನ್ನು ಸ್ಥಳೀಯರೊಬ್ಬರಲ್ಲಿ ಕೇಳಿದ್ರು. ಆದರೆ ಇಲ್ಲಿ ವಿಪರ್ಯಾಸ ನೋಡಿ, ಆ ಅಟ್ಲಾಸ್ ಎಷ್ಟು ಹಳೆಯದಾಗಿತ್ತು ಅಂದರೆ ಅವರು ಹುಡುಕುತ್ತಿದ್ದ ಆ ಲ್ಯಾಂಡಿ ಖಾನಾ ರೈಲ್ವೆ ನಿಲ್ದಾಣ 1932ರಲ್ಲೇ ಸಂಪೂರ್ಣವಾಗಿ ಮುಚ್ಚಿ ಹೋಗಿತ್ತು. ಒಂದು ಅಸ್ತಿತ್ವದಲ್ಲೇ ಇಲ್ಲದ ಜಾಗದ ಬಗ್ಗೆ ಕೇಳಿದ್ದು ಅವರ ಪಾಲಿಗೆ ಮುಳುವಾಯಿತು. ಹಳೆಯ ಮುಚ್ಚಿಯೋಗಿರೋ ಸ್ಟೇಷನ್ ದಾರಿ ಕೇಳಿದ ಕೂಡಲೇ ಅಲ್ಲಿದ್ದವರಿಗೆ ಸಹಜವಾಗಿ ಅನುಮಾನ ಶುರುವಾಯಿತು. ಒಬ್ಬ ವ್ಯಕ್ತಿ ಇವರು ಯಾರು ಎಂದು ಕಠಿಣವಾಗಿ ಪ್ರಶ್ನಿಸಿದಾಗ ಪಾರುಲ್ಕರ್ ಅವರು ಧೈರ್ಯವಾಗಿ, ನಾವು ರಜೆ ಮೇಲಿರುವ ಪಾಕಿಸ್ತಾನಿ ವಾಯುಪಡೆಯ ಅಧಿಕಾರಿಗಳು ಪ್ರವಾಸಕ್ಕೆ ಬಂದಿದ್ದೆವು ಎಂದು ಕವರ್ ಸ್ಟೋರಿ ಹೇಳಿದ್ರು. ದುರದೃಷ್ಟವಶಾತ್ ಆ ಪ್ರಶ್ನಿಸಿದ ವ್ಯಕ್ತಿ ಸಾಮಾನ್ಯನಲ್ಲ. ಅವನು ತಹಶೀಲ್ದಾರ್ ಕಚೇರಿಯ ಗುಮಾಸ್ತನಾಗಿದ್ದ. ಅವನ ಅನುಮಾನ ಇನ್ನಷ್ಟು ಹೆಚ್ಚಾಗಿ ಮೂವರನ್ನು ನೇರವಾಗಿ ತಹಶೀಲ್ದಾರ್ ಮುಂದೆ ಕರೆದೊಯ್ಯಲಾಯಿತು. ತಹಸೀಲ್ದಾರ್ ಕೂಡ ಇವರ ಮಾತನ್ನು ನಂಬಲಿಲ್ಲ. ಆಗ ಪಾರುಲ್ಕರ್ ಅವರು ತಮ್ಮ ಅಂತಿಮ ಅಸ್ತ್ರವನ್ನು ಬಳಸಿದ್ರು. ನಮ್ಮ ಮೇಲೆ ನಂಬಿಕೆ ಇಲ್ಲದಿದ್ರೆ ನಮ್ಮ ಕ್ಯಾಂಪ್ ಇನ್ಚಾರ್ಜ್ ಉಸ್ಮಾನ್ ಹಮೀದ್ ಅವರೊಂದಿಗೆ ಫೋನ್ನಲ್ಲಿ ಮಾತನಾಡಿ ಅಂತ ಹೇಳಿದ್ರು. ಇದು ಅವರು ಮಾಡಿದ ಅತಿ ದೊಡ್ಡ ಪ್ರಮಾದ. ತಹಸೀಲ್ದಾರ್ ತಕ್ಷಣವೇ ಫೋನ್ ಕರೆ ಮಾಡಿದ್ರು. ಪಾರುಲ್ಕರ್ ಫೋನಿನಲ್ಲಿ ಮಾತನಾಡಿದ ಕೂಡಲೇ ಉಸ್ಮಾನ್ ಹಮೀದ್ಗೆ ಇದು ರಾವಲ್ಪಿಂಡಿಯಿಂದ ಪರಾರಿಯಾದ ಅದೇ ಭಾರತೀಯ ಪೈಲಟ್ಗಳ ಧ್ವನಿ ಅಂತ ತಕ್ಷಣ ಗುರ್ತು ಸಿಕ್ಬಿಡ್ತು. ಅವರು ತಕ್ಷಣವೇ ಇವರನ್ನು ಬಂಧಿಸಲು ಆದೇಶಿಸಿದರು. ಇದೊಂದು ಅಕ್ಷರಶಃ ಅನಿರೀಕ್ಷಿತ ತಿರುವು. ಅವರು ಮರಳಿ ಸೆರೆ ಸಿಕ್ಕಾಗ ಎಲ್ಲಿದ್ರೂ ಗೊತ್ತಾ? ಅಫ್ಘಾನಿಸ್ತಾನದ ಗಡಿಯಿಂದ ಅಂದರೆ ತಮ್ಮ ಸ್ವಾತಂತ್ರ್ಯದಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿದ್ರು. ಎಂಥ ಟ್ರ್ಯಾಜಿಡಿ ಅಲ್ವಾ? ತಿಂಗಳುಗಟ್ಟಲೆ ಕಷ್ಟಪಟ್ಟು ಪರಾರಿಯಾಗಿದ್ರೂ ಅಂತಿಮ ಘಟ್ಟದಲ್ಲಿ ಕೇವಲ ಒಂದು ಹಳೆಯ ನಕ್ಷೆಯಿಂದಾಗಿ ಅವರು ಸಿಕ್ಕಿಬಿದ್ರು. ಅವರನ್ನು ಮತ್ತೆ ರಾವಲ್ಪಿಂಡಿಗೆ ಕರೆತಂದು ಶಿಕ್ಷೆಯಾಗಿ 30 ದಿನಗಳ ಕಾಲ ಒಂಟಿ ಕೋಣೆಯಲ್ಲಿ ಅಂದರೆ ಸಾಲಿಟರಿ ಕನ್ಫೈನ್ಮೆಂಟ್ನಲ್ಲಿ ಇರಿಸಲಾಯಿತು. ಆದರೆ ಕಥೆ ಇಲ್ಲಿಗೆ ಮುಗಿಯುಂಡಿಲ್ಲ. ಈ ಘಟನೆಯ ನಂತರ ರಾಜತಾಂತ್ರಿಕ ಮಟ್ಟದಲ್ಲಿ ಮಾತುಕತೆಗಳು ಬಹಳ ಚುರುಕುಗೊಂಡವು. ಅಂತಿಮವಾಗಿ ಡಿಸೆಂಬರ್ 1972ರಲ್ಲಿ ಪಾಕಿಸ್ತಾನದ ಅಧ್ಯಕ್ಷ ಜುಲ್ಫಿಕರ್ ಅಲಿ ಭುಟ್ಟೋ ಅವರು ಭಾರತೀಯ ಯುದ್ಧ ಕೈದಿಗಳನ್ನು ಅಧಿಕೃತವಾಗಿ ಬಿಡುಗಡೆ ಮಾಡಲು ಆದೇಶಿಸಿದರು. ಈ ಬಿಡುಗಡೆಯಾದವರ ಸಂಖ್ಯೆ 500ಕ್ಕೂ ಹೆಚ್ಚಿತ್ತು. ಪಾರುಲ್ಕರ್ ಮತ್ತು ಅವರ ತಂಡವು ಸೇರಿದಂತೆ ಎಲ್ಲ ಭಾರತೀಯ ಯೋಧರು ಸುರಕ್ಷಿತವಾಗಿ ತಾಯ್ನಾಡಿಗೆ ಮರಳಿದರು. ನಾವು ಈ ಎಕ್ಸ್ಪ್ಲೇನರ್ನ ಕೊನೆಗೆ ಬಂದಿದ್ದೇವೆ. ಇಲ್ಲಿ ಒಂದು ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡುತ್ತೆ. ಸ್ವಾತಂತ್ರ್ಯ ಕೇವಲ 5 ಕಿಲೋಮೀಟರ್ ದೂರದಲ್ಲಿದ್ದಾಗ ಅವರು ಸೆರೆಸಿಕ್ಕರು ನಿಜ. ಆದರೆ ನಿಜವಾದ ಗೆಲುವು ತಪ್ಪಿಸಿಕೊಳ್ಳೋದ್ರಲ್ಲಿದೆಯಾ ಅಥವಾ ಆ ಅಸಾಧ್ಯ ಪ್ರಯತ್ನದಲ್ಲಿದೆಯಾ? ಸರಿಯಾದ ಸಂಪನ್ಮೂಲಗಳೇ ಇಲ್ಲದಿದ್ರೂ ಆ ಪೈಲಟ್ಗಳು ತೋರಿಸಿದ ಅದ್ಭುತ ಬುದ್ಧಿವಂತಿಕೆ, ತಾಳ್ಮೆ ಮತ್ತು ಧೈರ್ಯ ನಿಜಕ್ಕೂ ಸ್ಫೂರ್ತಿದಾಯಕ. ಇತಿಹಾಸದಲ್ಲಿ ಘಟನೆಗಳು ಹೇಗೆ ಅನಿರೀಕ್ಷಿತ ತಿರುವು ಪಡೆಯುತ್ತವೆ ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ. ಈ ಅದ್ಭುತ ಕಥೆ ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತಾ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.